ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೆಸ್ಟರ್ನ್ ಘಾಟ್ 32 ಚಾನಲ್. ನಾನು ನಿಮ್ಮ ಕಲಬುರಗಿ ಹುಡುಗ ಈಶ್ವರ್ ಮಾತಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂದ್ರೆ ಹೋಳಿ ಹುಣ್ಣಿಮೆಯ ಎಲ್ಲರಿಗೆ ಹಾರ್ದಿಕ ಶುಭಾಶಯಗಳು ತೋರ್ತೀನಿ. ಬಣ್ಣಗಳಿಗೆ ಭಾಳ ಮಹತ್ವವಾಗಿದೆ. ಹಳದಿ, ಹಸಿರು ಬಣ್ಣಗಳನ್ನು, ನೀಲಿ ಬಣ್ಣಗಳನ್ನು ಹೆಚ್ಚಾಗಿ ಬಳಸುತ್ತೇವೆ. ಕೆಂಪು ಬಣ್ಣ ಪ್ರೀತಿಯ ಸಂಕೇತವಾದರೆ ನೀಲಿ ಬಣ್ಣ ಒಂದು ಕೃಷ್ಣ ಮೈಬಣ್ಣವಾಗಿದೆ. ಆಚರಿಸಲು ಪೌರಾಣಿಕ ಕಥೆ ಏನಪ್ಪ ಅಂದ್ರೆ, ಬ್ರಹ್ಮನಿಂದ ತಾರಕಾಸುರನು ತನಗೆ ಸಾವಾದರೆ ಅದು ಶಿವನ ಮಗನಿಂದಲೇ ಹೊರತು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಎಂಬ ವರವನ್ನು ಪಡೆದುಕೊಳ್ಳುತ್ತಾನೆ. ಆ ಒಂದು ಬ್ರಹ್ಮನು ನೀಡುವಂಥ ವರವನ್ನು ಪಡೆದುಕೊಂಡು ತಾರಕಾಸುರನು ದೇವತೆಗಳಿಗೆ ತೊಂದರೆ ಕೊಡುತ್ತಿರ್ತಾನೆ. ಹಾಗಾಗಿ ದೇವತೆಗಳು ಅವನಿಂದ ತೊಂದರೆಯನ್ನು ಅನುಭವಿಸಿ ಶಿವನ ಹತ್ರ ಹೋಗುತ್ತಾರೆ. ಶಿವನ ಹತ್ರ ಹೋದಾಗ ಅವರು ಶಿವನ ತಪಸ್ಸಿಗೆ ಕುಳಿತಿರುತ್ತಾನೆ. ಹಾಗಾಗಿ ಅವನ ಒಂದು ಹೆಂಡತಿ ಪಾರ್ವತಿಯ ಮುಖಾಂತರ ಅವನಿಗೆ ತಿಳಿಸ್ತಾರೆ. ಅವನು ಕೋಪಗೊಂಡು ತನ್ನ ಒಂದು ತಪವನ್ನು ಭಂಗವಾಯಿತೆಂದು ತನ್ನ ಒಂದು ಕಣ್ಣು ಬಿಟ್ಟು ತಾರಕಾಸುರನ್ನು ಭಸ್ಮ ಮಾಡುತ್ತಾನೆ. ಆವಾಗಿನಿಂದ ಈ ಹುಣ್ಣಿಮೆಯೆಂದು ಆಚರಣೆಗೆ ಬರುತ್ತದೆ. ಪ್ರತಿ ವರ್ಷವೂ ಹೋಳಿ ಹುಣ್ಣಿಮೆಯನ್ನು ಆಚರಿಸ್ತಾರೆ. ಹಾಗೂ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೂ ನನ್ನ ಪರವಾಗಿ, ನನ್ನ ಒಂದು ಸಬ್ಸ್ಕ್ರೈಬರ್ ಆಡಿಯನ್ಸ್ ಪರವಾಗಿ ಎಲ್ಲರಿಗೂ ಹೋಳಿ ಹುಣ್ಣಿದ ಹಾರ್ದಿಕ ಶುಭಾಶಯಗಳನ್ನು ತೋರುತ್ತೇನೆ. ಹೋಳಿ ಹುಣ್ಣಿ ಎಲ್ಲವರನ್ನು ಬಾಂಧವ್ಯದಿಂದ ಬೆಸೆಯುವ ಹಬ್ಬ ಆಗಿದೆ. ಒಬ್ಬರ ಮೇಲೆ ಇರುವಂಥ ದ್ವೇಷವನ್ನಾಗಲಿ, ಇನ್ನೊಬ್ಬರ ಮೇಲೆ ಪಡುವಂಥ ಅಸಹ್ಯಗಳನ್ನು ಎಲ್ಲವನ್ನು ಒಂದು ಕಾಮನ್ನಲ್ಲಿ ಸುಟ್ಟು ನಮ್ಮ ಒಂದು ಹೊಸ ಜೀವನವನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಈ ಒಂದು ಹಬ್ಬವನ್ನು ನಾವು ಆಚರಿಸೋಣ. ಹಾಗೂ ಎಲ್ಲರ ಒಂದು ಜೀವನದಲ್ಲಿ ಸುಖ ಸಂತೋಷನ ಈ ಹಬ್ಬ ತರಲಿ ಎಂದು ಹೇಳ್ತಾ ವಿಡಿಯೋನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.